ನಮಸ್ಕಾರ ಸ್ನೇಹಿತರೆ, ಗವಿಸಿದ್ದೇಶ್ವರ ಜಾತ್ರೆಯ ಮಹಾದಾಸೋಹದ ಮತ್ತೊಂದು ಸಂಚಿಕೆಗೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತು 25 ಕ್ವಿಂಟಲ್ನಷ್ಟು ಮಿರ್ಚಿಯನ್ನು ತಯಾರು ಮಾಡ್ತಿದ್ದಾರೆ. ಅದು ಹೇಗೆ ನಡೀತಿದೆ ಅಂತ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ಉಲಗಪ್ಪ ಸರ್ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ಏನು ಪ್ರಿಪ್ರೇಷನ್ ಇದೆ ಸರ್ ಇದು? ಸರ್, ಇದು ನಾವು ಈಗ ಆಲ್ರೆಡಿ ಒಂದು ತಿಂಗಳಿಂದನೂ ನಾವೆಲ್ಲ ರೀತಿಯ ಪ್ಲಾನ್ಗಳನ್ನು ನಾವು ಮಾಡ್ಕೊಂಡಿದ್ವಿ. ಬಂದಂಥ ಭಕ್ತರಿಗೆ, ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಭಕ್ತರಿಗೆ ಮಿರ್ಚಿಯನ್ನು ನೀಡಬೇಕು ಅನ್ನೋದು ನಮ್ಮ ಆಸೆ. ಅದೇ ರೀತಿಯಾಗಿ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ ಕೂಡ ಯಾವಾಗಲೂ ನಮ್ಮ ಒಂದು ಗೆಳೆಯರ ಬಳಗಕ್ಕೆ ಅವ್ರು ಬಹಳ ನೀವೇನೇ ಮಾಡ್ರಿ ಎಲ್ಲ ಅರ್ಜುನ್ಗೆ ಒಂದು ಆಶೀರ್ವಾದ ಅಂತ ಹೇಳ್ತಿದ್ದಾರೆ. ಗೆಳೆಯರ ಬಳಗದ ಸರ್? ಹೌದೌದು ಸರ್, ಎಲ್ಲ ಕೂಡಿ ಮಾಡ್ತೀರಾ? ಹೌದು, ಮಿರ್ಚಿ ಸೇವಾ ಬಳಗ ಅಂತೇಳಿ ಕೊಪ್ಪಳದಲ್ಲಿರ್ತಕ್ಕಂಥ ಎಲ್ಲ ಕೊಪ್ಪಳ ನಗರ ಮತ್ತು ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ಒಂದು ಬಳಗವನ್ನು ಮಾಡ್ಕೊಂಡಿದ್ವಿ. 25 ಕ್ವಿಂಟಲ್. ಹೌದು. ಅಲ್ಲ ಸರ್, ನಮ್ಮ ಕಡೆ ಉತ್ತರ ಕರ್ನಾಟಕ ಅಂದ್ರೆ ಅದು ಮಿರ್ಚಿ ಫುಲ್ ಕ್ರೇಜ್. ಹೌದೌದು. ನಮ್ದು ಎಲ್ಲಾ ಪ್ರತಿಯೊಂದು ಊಟ ನಾಷ್ಟ ಎಲ್ಲದಕ್ಕೂ ನಮಗೆ ಮಿರ್ಚಿ ಬೇಕೇ ಬೇಕು. ಮಿರ್ಚಿ ಇಲ್ಲ ಅಂದ್ರೆ ನಮ್ದು ಯಾವುದೇ ರೀತಿಯ ಊಟ ಮತ್ತು ನಾಷ್ಟ ಯಾವ್ದು ತೃಪ್ತಿ ಆಗಲ್ಲ ನಮಗೆ. ಈಗ ಟೋಟಲ್ 25 ಕ್ವಿಂಟಲ್. ಅಲ್ಲಿ ಸರ್ ಕಲಿಸೋದು ಈಗ ಸಣ್ಣ ಪುಟ್ಟ ಹೋಟೆಲ್ ಅಲ್ಲ, ಆದ್ರೆ ಒಂದು ಡಬ್ರಿಲಿ ಕಲಿಸ್ತಾರೆ. ಹೌದೌದು. ಅದು ಹೆಂಗ್ ಸರ್ ಇಲ್ಲಿ? ಸರ್, ನಾವೀಗ POP ರೆಡಿ ಮಾಡ್ತಾರಲ್ಲ, ಆ ಒಂದು ಯಂತ್ರಗಳನ್ನ ತಗೊಂಡು ನಾವು ಹಿಟ್ಟನ್ನ ಕಲಿಸ್ತಾ ಇದೀವಿ. ಅಂದ್ರೆ ಈಗ ಕೈಲಿ ಕಲಿಸಿದ್ರೆ ಆಗಲ್ಲ? ಆಗಲ್ಲ ಸರ್, ಕೆಲಸ ಸಾಧ್ಯನೇ ಇಲ್ಲ ಅದು. ಯಾಕಂದ್ರೆ ಎಷ್ಟಂತ ಕಲಿಸ್ತೀರಿ ನೀವು? ಈಗ 5 kg 10 kg 20 kg 1 ಕ್ವಿಂಟಲ್ ಆದ್ರೆ ಮಾಡ್ಬೋದು. 25 ಕ್ವಿಂಟಲ್ ಹೆಂಗ್ ಕಲ್ಸಕ್ಕೆ ಸಾಧ್ಯ ಆಗುತ್ತೆ? ಕಲಿಸ್ಲಿಕ್ಕೆ ಒಂದು ಟೀಮ್ ಬೇರೆ. ಹೌದು, ಕಲ್ಸೋ ಟೀಮ್ ಬೇರೆ. ಎಲ್ಲ ಟೋಟಲ್ ನಮ್ಮ 5 ಟೀಮ್ ಅದಾವ್ರಿ. 5 ಟೀಮಿನ ಅವ್ರವರು ಆ ಒಂದು ವರ್ಕನ್ನು ಮಾಡ್ತಾರೆ. ಯಾವ್ಯಾವ ಸರ್ ಟೀಮ್ ಅವು? ಸರ್, ನಾವು ಫಸ್ಟ್ ಮೀಟಿಂಗ್ ಮಾಡಿದಾಗ ನಾವು 5 ಸಮಿತಿಗಳನ್ನ ಮಾಡ್ಕೊಂತೀವಿ. ಈಗ ಪ್ರತಿಯೊಂದು ಹಳ್ಳಿಯಿಂದ ಅವ್ರನ್ನ ಕರ್ಸೋದು ಒಂದು ಟೀಮ್ ಬೇರೆ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಕಡೆ ಆಗಿರ್ಬೋದು, ಹಂಚಾಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಅದನ್ನು ರೆಡಿ ಮಾಡೋದು ಬೇರೆ. ಮತ್ತು ನೀರು ಆಮೇಲೆ ಬಂದಂಥವ್ರಿಗೆ ಚಹಾ ರೆಡಿ ಮಾಡೋದು ಅದು ಒಂದು ಗ್ರೂಪ್ ಬೇರೆ. ಆಮೇಲೆ ಮತ್ತು ಕಿರಾಣಿ ರೇಷನ್ ಏನಾದ್ರು ಮತ್ತು ಕಡಿಮೆ ಬಿತ್ತಂದ್ರೆ ಅದನ್ನು ತರ್ಸ್ಕೊಳ್ಳೋದು ಒಂದು ಗ್ರೂಪ್ ಬೇರೆ. ಮತ್ತು ಎಲ್ಲರನ್ನ ಸಂಪರ್ಕ ಮಾಡಿ ಎಲ್ಲರನ್ನ ಇಲ್ಲಿ ನಾವು ಕರೆಸೋದಂತ ಒಂದು ಟೀಮ್ ಬೇರೆ. ಎಲ್ಲ ರೆಡಿ ಆಗಿಂದನೂ ಅವ್ರನ್ನೆಲ್ಲ ಕೈ ಹಾಕೋ ಒಂದು ಟೀಮ್ ಬೇಕು. ಹೌದೌದು ಸರ್, ಒಂದು ಟೀಮ್ ಬೇರೆ. ಹೌದೌದು. ಇದು ಯಾರೋ ಒಬ್ಬರಿಂದ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್, ಎಲ್ಲರೂ ಸೇರಿ ಮಾಡಿದ್ರೆ ಮಾತ್ರ ಸಾಧ್ಯ ಇದೆ. ಬಟ್ ಸುಮಾರು 1000 ಮಂದಿ ಅಂತ ಇಲ್ಲಿ ಆರಾಮ್ ಕೆಲಸ ಮಾಡೋರು ಮಾತ್ರ 1000 ಮಂದಿ ಕೆಲಸ ಮಾಡ್ತಾರೆ ಎಲ್ಲ ರೀತಿಯಿಂದ. ಸರ್, ಲಾಸ್ಟ್ ಟೈಮ್ ಕೇಳ್ಪಟ್ಟಿದ್ದೆ 8 ಲಕ್ಷ ಮಿರ್ಚಿ ಏನೋ ಹಾಕಿದ್ರಿ. ಹೌದು ಸರ್, ಅಂದ್ರೆ ಹೆಚ್ಚಿಗೆ ಆಗಿದೆ. ಹೌದು, ಈ ಸರಿ ಇನ್ನೂ ಜಾಸ್ತಿನೇ ಆಗುತ್ತೆ ಸರ್. ವರ್ಷ ಅಜ್ಜನ ಜಾತ್ರೆಗೆ ಬರುವಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ನಾವು ಆದ್ರಿಂದ ಮಿರ್ಚಿಯನ್ನು ಕೂಡ ನಾವು ಜಾಸ್ತಿಯನ್ನು ಮಾಡ್ಕೊಂಡಿದ್ದೀವಿ. ಬರೋ ಭಕ್ತರು ಹೆಚ್ಚಿಗೆ ಆಗಿರೋದ್ರಿಂದ ನಾವು ದಾನಿಗಳು ಸ್ವಲ್ಪ ಹೆಚ್ಚಿಗೆ. ಹೌದು, ಕಾಣದ ಕೈಗಳು ಸುಮಾರು ಸರ, ಅದನ್ನು ನಾವು ಹೇಳೋಕ್ಕೂ ಆಗಲ್ಲ. ಯಾರು ಎಲ್ಲಿ ಏನು ಸೇವೆ ಮಾಡ್ತಾರೆ ಅಂತ ಹೇಳಿಲ್ಲ. ಈಗ ನಾವು ಇಲ್ಲೆಲ್ಲ ಜಸ್ಟ್ ಓನ್ಲಿ ನಾವು ಸ್ಟಾರ್ಟ್ ಮಾಡಿದೀವಲ್ಲ, ಎಲ್ಲರೂ ಅವ್ರವ್ರೇ ಆದಂಥ ಸ್ವಯಂ ಪ್ರೇರಿತವಾಗಿ ಎಲ್ಲವನ್ನ ಕೆಲಸ ಮಾಡ್ತಾ ಇದ್ದಾರೆ. ಯಾರನ್ನು ದುಡ್ಡು ಕೊಟ್ಟು ಇಲ್ಲ, ಎಲ್ಲರೂ ಭಕ್ತಿ ಪೂರ್ವಕವಾಗಿ ಬಂದಿದ್ದಾರೆ. ಹೌದು ಸರ್. ಅದು ಹಿಟ್ ಕಲಿಸೋದನ್ನ ತೋರಿಸ್ತೇವೆ ಸರ್. ಬರ್ರಿ ಸರ್, ತೋರಿಸ್ತೀನಿ ಬರ್ರಿ. ಹೌದು, ಇದೆ ಹಿಟ್ ಕಲಿಸೋದು. ಇವು ಸರ POP ಕಲಿಸ್ತಾರಲ್ಲ, ಅದೇ ಮಷಿನ್ಗಳನ್ನ ನಾವು ಹಿಟ್ಟನ್ನು ಕಲಿಸೋಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಅದು ಸರಿ. ಈಗ ಇಷ್ಟು ಪ್ರಮಾಣದಲ್ಲಿ ಅಂದ್ರೆ ಈಗ ಒಂದು ಇದು ತುಂಬಿದ ತಕ್ಷಣ ಮತ್ತೊಂದು ಹಿಟ್ ಆಗುತ್ತೆ. ಹೌದು, ಅದು ಮುಗಿದ ಮತ್ತೆ ನೆಕ್ಸ್ಟ್ ಮತ್ತೆ ತೊಗೊಳ್ತೀವಿ ಸರ್. ಇದೆಲ್ಲ ಹಿಟ್ಟು ಇದೆ? ಹೌದು, ಎಲ್ಲ ಹಿಟ್ಟು ಸರ್. ಇದು ಹಿಟ್ಟು, ಆಮೇಲೆ ಸೋಡಾ ಪುಡಿ ಇದಕ್ಕೆ, ಮತ್ತು ಉಪ್ಪು, ಅಜ್ವಾನ ಎಲ್ಲ ರೀತಿಯ ಮತ್ತು ಅದಕ್ಕೆ ಬೇಕಾಗುತ್ತೆ ಮಾಡ್ತೀವಿ. ಹೌದು ಸರ್, ಇಲ್ಲಿ ಯಾವುದು KG ಗಟ್ಟಲೆ ಇಲ್ಲ ಸರ್. ಇಲ್ಲಿ ಎಲ್ಲದು ಕ್ವಿಂಟಲ್ ಗಟ್ಟಲೆ ಇದೆ. ಹಾಂ, ಎಲ್ಲ ಕ್ವಿಂಟಲ್ ಗಟ್ಟಲೆ ಸರ್ ಇದು. ಹೌದು. ಇಲ್ಲ ಇನ್ನೂ ಅರ್ಧ ಆಗಿಲ್ಲ ಸರ್. ಇನ್ನು ಈಗ ಶೇಕಡ 10% ಆಗಿದೆ ಅಷ್ಟೇ. ಹೌದು, ಇನ್ನು ರಾತ್ರಿ 1 ಗಂಟೆ ಮಟ್ಟ ಇರುತ್ತೆ ಸರ್. ಹೆಂಗ್ ಸರ್ ಇವನ್ನೆಲ್ಲರನ್ನು ಈಗ ಟೀಮ್ ಅಂತಂದ್ರೆ ಅವ್ರಿಗೂ ಸ್ವಲ್ಪ ಟಯರ್ಡ್ ಆಗ್ತಾರೆ ಸರ್. ಈಗ ಕೊಪ್ಪಳದ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಂದ ಭಕ್ತರು ಬರ್ತಾರೆ, ಎಲ್ಲರೂ ಸೇವೆ ಮಾಡ್ತಾರೆ. ನಾವೇನು ಮಾಡಿದೀವಿ ಅಂದರೆ ಜಸ್ಟ್ ನಾವೆಲ್ಲ ಅವ್ರಿಗೆ ಒಂದು ಟೈಮ್ ಕೊಟ್ಟಿದ್ದೀವಿ. ಬೆಳಗ್ಗೆ 5 ಗಂಟೆಯಿಂದ 9 ಗಂಟೆ ಒಂದು ಟೀಮು, ಮತ್ತು 9 ಗಂಟೆಯಿಂದ 12 ಗಂಟೆ ಒಂದು ಟೀಮು, 12ರಿಂದ 3 ಗಂಟೆ, 3ರಿಂದ 6, 6ರಿಂದ 9, 9ರಿಂದ 12. ಹೌದೌದು, ಎಲ್ಲರೂ ಶಿತಲ್ಲೇ ಇದ್ದಾರೆ. ಇಲ್ಲ, ಹಂಗೇನಿಲ್ಲ, ಅವ್ರು ಇರ್ತಾರೆ. ಈಗ ಇರೋರು ಕಂಟಿನ್ಯೂ ಆಗಿರ್ತಾರೆ. ಒಬ್ಬರೇ ಮಾಡ್ತಾರೆ, ಇಲ್ರಿ ನಮಗೆ ತಾಸು ಮಾಡ್ತೀವಿ ನಾವು ಅಂತ ಹಂಗೂ ಇರೋದಾರೆ. ಹೌದು, ಅವರ ಸೇವೆ ಬಿಟ್ಟಿದ್ದಾರೆ. ಹೌದು. ಆಮೇಲೆ ಸರ್, ಸುಮಾರು 120 ಟ್ರೇ ತಂದಿದ್ದೀವಿ ಮಿರ್ಚಿಗಳನ್ನು. ಇಲ್ಲಿಂದ ಅಲ್ಲಿಗೆ ನಾವು ಒಯ್ಬೇಕಲ್ಲ. ಈಗ ಸಣ್ಣ ಪುಟ್ಟಿ ಆದ್ರೆ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಎಲ್ಲರ ಟ್ರೇ ತಂದಿದ್ದೀವಿ. ಹೌದು, 120 ಟ್ರೇ. ಹೌದು, ಅದು ಒಂದು ಟೀಮ್ ಬೇರೆನೇ ಇದೆ. ಶಿಫ್ಟ್ ಮಾಡಿ ಟೀಮ್ ಬೇರೆ ಇದೆ. ಹೌದು, ಟೀಮ್ ಬೇರೆ. ಹೌದು, ಅಲ್ಲಿ ಆಗೋದು ಟೀಮ್ ಬೇರೆ, ಮತ್ತು ಇಲ್ಲಿ ತೊಗೊಂಡೋಗೋದು ಟೀಮ್ ಬೇರೆ ಸರ್. ಸುಮಾರು ಎಲ್ಲ ಅಂದರೆ 1000ರಿಂದ 1200 ಜನ ಸ್ವಯಂ ಪ್ರೇರಿತವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಜನ ಸರ್ ಟೋಟಲ್? ಹೌದು.
ಸರ್ ಈಗ 4 ಜನ ಯಾವ್ದೋ ಫಂಕ್ಷನ್ಗೆ ಒಂದ್ 8-10 ಜನ ಕಲ್ಸೋದು ಕಷ್ಟ. 1200 ಜನ ಅಂದ್ರೆ ಸಾಮಾನ್ಯ ಅಲ್ಲ, ಅದೇನ್ ಸರ್? ಸರ್ ಈಗ ಸಾಮಾನ್ಯವಾಗಿ ನಾವೆಲ್ಲ ಏನ್ ಮಾಡ್ಬೇಕಂದ್ರೆ, ಈಗ ಯಾವ್ದೋ ಒಂದು ನಮ್ಮ ಕೆಲಸ, ನಮ್ಮನೆ ಕೆಲಸ, ನಿಮ್ಮನೆ ಕೆಲಸ ಆದ್ರೆ ನಾವೇನ್ ಮಾಡ್ತೀವಿ, ಯಾರಿಗಾರು ಬರ್ರಿ ಅಂದ್ರೆ ಜನ ಬರಂಗಿಲ್ಲ. ಆದ್ರೆ ಇಲ್ಲಿ ಹಂಗಿಲ್ಲ, ನಾವು ಯಾರೂ ಕರೆಯೋದು ಬೇಕಾಗಿಲ್ಲ, ಅವರೇ ತಾವು ಸ್ವಯಂ ಪ್ರೇರಿತವಾಗಿ ಅಜ್ಜನ ಭಕ್ತಿಗೆ ಎಲ್ಲರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ಒಂದು ಅದ್ಭುತ ಮತ್ತು ವಿಸ್ಮಯ ಅಂತ ನಾವು ಕರಿಬಹುದು. ಹೌದು ಹೌದು, ಅದು ನಿಜವಾಗ್ಲು ನೋಡ್ಬೋದು ಸ್ನೇಹಿತರೆ, ಎಷ್ಟೋ ಜನಕ್ಕೆ ಆಮಂತ್ರಣ ಕೊಟ್ಟರು ಕೂಡ ಬಂದು ಅಟೆಂಡ್ ಆಗ್ತಿರಲ್ಲ. ಬಟ್ ಇಲ್ಲಿ ಯಾರಿಗೂ ಆಮಂತ್ರಣ ಇಲ್ಲ. 1200 ಜನ ಬರೀ ಮಿರ್ಚಿಗಷ್ಟೇ ಇದನ್ನ ಹೇಳ್ತಿರೋದು. ಮಿರ್ಚಿ ಹಾಕ್ಲಿಕ್ಕಷ್ಟೇನೆ 1200 ಜನ ರೆಡಿ ಆಗಿದ್ದಾರೆ, ಹಾಕ್ತಾ ಇದ್ದಾರೆ. ಇನ್ನು ಬಿಟ್ರೆ ಜಿಲೇಬಿ ಆ ಥರ ಎಲ್ಲ ನೋಡಿದ್ರೆ ಎಷ್ಟು ಲಕ್ಷ ಜನ, ಎಷ್ಟು ಸಾವಿರ ಜನ ಈ ಕೆಲಸ ಮಾಡ್ಬೋದು ಸ್ವಯಂ ಪ್ರೇರಿತರಾಗಿ. ಇದು ಒಂದು ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಒಂದು ಆಶ್ಚರ್ಯವಾದ ಸಂಗತಿ ಅಂತಾನೆ ಹೇಳ್ಬೋದು. ಮೆಣಸಿಗೆ 21 ಕ್ವಿಂಟಲ್. 21 ಕ್ವಿಂಟಲ್? ಹೌದು ಸರ್. ಅದು 25 ಕ್ವಿಂಟಲ್ ಹಿಟ್ಟು ಬೇರೆ? ಹಿಟ್ಟು ಬೇರೆ ಸರ್, ಹಿಟ್ಟು ಬೇರೆ. 21 ಕ್ವಿಂಟಲ್ ಹಸೆ ಮೆಣಸಿಗೆ ಸರ್, 10ರಿಂದ 11 ಬ್ಯಾರಲ್ ಎಣ್ಣೆ. ಮತ್ತು ಹಂಗೆ ಮತ್ತೆ ಹೋಗ್ತಾ ಕಡಿಮೆ ಆದರೆ ಮತ್ತು ಅದನ್ನು ತರಿಸುವಂಥ ಒಂದು ಟೀಮ್ ಕೂಡ ಬೇರೆ ಇರುತ್ತೆ. ಅಂದ್ರೆ ಇದು ಫೈನಲ್ ಅಲ್ಲ ಸರ್? ಇಲ್ಲ ಸರ್, ಫೈನಲ್ ಅಲ್ಲ. ಹೌದು 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 ಸರ್. ಈಗ ಟೋಟಲ್ ಎಷ್ಟು ಹಾಕಿದ್ರು ಸರ್ ಒಳ್ಳೆ? ಬರ್ರಿ ಸರ್. ಈ ಕಡೆ ಲೈನ್ ನಾವು ಸರ್ 1 2 3 4 ಇದಾವೆ. ಈ ಕಡೆ 1 2 3 4 5 6 ಇದಾವೆ. ಅದೆಲ್ಲ ದೊಡ್ಡ ಕಡೆ ಸರ್, ಸುಮಾರು ಒಂದು 5 ಜನ ಕುಂತ್ಕೊಂಡು ಹಾಕ್ಬೋದು. 5 ಜನ ಒಂದು ಕಡೆಗೆ 5 ಜನ ಕೂಡ್ಬೋದು ಸರ್. ಇಲ್ಲಿ ಸಾಹೇಬರು ಮಿರ್ಚಾಗತ್ತಾರ? ಹೌದು ಸರ್. ಸರ್ ನಮ್ಮ ಗವಿಸಿದ್ದೇಶ್ವರ ಜಾತ್ರೆ ಅಂದ್ರೆ ಕೇವಲ ಒಂದು ಜಾತಿ ಮತ್ತು ಧರ್ಮಕ್ಕೆ ಸೀಮಿತ ಅಲ್ಲ, ಇದು ಒಂದು ಭಾವೈಕ್ಯತೆಯ ಜಾತ್ರೆ. ಇಲ್ಲಿ ಎಲ್ಲ ಸಮಾಜ, ಎಲ್ಲ ವರ್ಗದ ಜನರು ಕೂಡ ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಎಲ್ಲರೂ ಕೂಡ ಸೇವೆಯನ್ನು ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಿಂದ ಅವ್ರು ಬರ್ಬೇಕು ಇವ್ರು ಬರ್ಬೇಕು ಅಂತ ಏನಿಲ್ಲ. ಇದೆಲ್ಲ ಒಂದು ನಮ್ಮ ಸಮಾನತೆ ಮತ್ತು ಏಕತೆಯ ಒಂದು ಜಾತ್ರೆ ಅಲ್ಲ. ಅವ್ರು ಬೇರೆ ಇವ್ರು ಬೇರೆ ಇಲ್ಲ ಸರ್, ಆ ರೀತಿ ಹೌದು. ನಮ್ಮ ಭಾವೈಕ್ಯತೆ ಜಾತ್ರೆ ಇದು. ಮಠ ಅಂದ್ರೆ ಎಲ್ಲರಿಗೂ ಮಠ. ಹೌದು, ಎಲ್ಲರಿಗೂ ಅಷ್ಟೇ, ನಿಮಗೆ ಇಲ್ಲ ಆ ರೀತಿ ಇಲ್ಲ ಸರ್. ಅವ್ರು ಯಾರು ಸರ್? ಅವರು ಇಲ್ಲಿ ಕೊಪ್ಪಳದವರು ಸರ್. ಹಾಂ ಸರ್. ಅವರು ಸ್ವಯಂ ಪ್ರೇರಿತರಾಗಿ ಅವರು ಸ್ವಯಂ ಪ್ರೇರಿತವಾಗಿ ಸರ್ ಕೆಲಸ ಸೇವೆಯನ್ನು ಮಾಡಕ್ಕೆ ಬಂದಿದ್ದಾರೆ. ಹೌದು. ತುಂಬಾ ಇನ್ನೊಬ್ರು ನಮ್ಮ ಅಜೀಮ್ ಅವ್ರು ಅಂತಿದ್ದಾರೆ, ಈ ನಮ್ದು ಮಿರ್ಚಿದು ಏನಿದೆ ಅಲ್ಲ, ಇದಕ್ಕೆ ಎಲ್ಲಾ ರೀತಿಯಿಂದ ಗ್ಯಾಸ್ ಕನೆಕ್ಷನ್ ಮಾಡೋದು ಅವರೇ. ಮತ್ತೆ ಏನಾದ್ರೂ ರಿಪೇರಿ ಆದ್ರೆ, ಏನಾದ್ರೂ ಸಮಸ್ಯೆ ಆದ್ರೆ ಎಲ್ಲ ಟೋಟಲ್ ಅವರೇ ಎಲ್ಲ ಜವಾಬ್ದಾರಿ ತಗೊಂಡಿದ್ದಾರೆ. ನಾನೇ ಸೇವೆ ಮಾಡ್ತೀನಿ ಅಂತ ಹೇಳಿ ಪ್ರತಿ ವರ್ಷ ಅವರೇ ಸೇವಾ. ಅದು ಸೇವೆನೇ. ಇಲ್ಲ ಯಾವುದೇ ರೀತಿಯಿಂದ ₹1 ಇಲ್ಲ. ಇನ್ನು ಅವರೇ ಏನಾದ್ರೂ ಎಕ್ಸ್ಟ್ರಾ ಸಾಮಾನು ಬೇಕಾದ್ರೆ ತಂದು ಕೊಡ್ತಾರೆ. ಹೌದು, ಅವರಿಂದ ತಂದು ಕೊಡ್ತಾರೆ. ಯಾರಿಗೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಹೌದು ರೆಡಿ ಆಗಿದೆ ಸರ್. ಇದೆಲ್ಲ ಮಿರ್ಚಿ ಸ್ಟಾಕ್ ಸರ್. ಇದು ಇನ್ನ ಬರೀ 1ನೇ ಹಂತದಷ್ಟೇ ಇದೆ. ಹೌದು ಸರ್. ಇನ್ನು ಮತ್ತೆ ಈಗ ಟ್ರೇದಲ್ಲಿ ಸ್ಟಾಕ್ ಆಗುತ್ತೆ. ಈಗ ಟ್ರೇದಲ್ಲಿ ಸ್ಟಾಕ್ ಆಗ್ಲಿಕ್ಕೆ ಅಲ್ಲೆಲ್ಲ ಮಾಡ್ಕೊಂಡಿವಿ ನಾವು. ಅದೆಲ್ಲ ಬಂದ ಮೇಲೆ ಸುಮಾರು ಒಂದು 50ರಿಂದ 60 ಸ್ಟೇ ಸ್ಟಾಕ್ ಆದ್ಮೇಲೆ ಮುಂದ್ಗಡೆ ಮತ್ತೆ ನಾವು ಕಳಿಸ್ತೀವಿ. ಸರ್ ಇದು ಬೆಳಗ್ಗೆ 5 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಸರ್. 5 ಗಂಟೆ? ಹೌದು ಸರ್. ಸರ್ ಈಗ ಪ್ರಸಾದ ವ್ಯವಸ್ಥೆ ಸ್ಟಾರ್ಟ್ ಆದಂದ್ರೆ ಇದೆಲ್ಲ 1 ತಾಸನೇ ಹೋಗ್ಬಿಡುತ್ತೆ. ಒಂದೇ ತಾಸು ಎಲ್ಲ ಹೋಗ್ಬಿಡುತ್ತೆ. ಏನ್ ಸರ್ ಇದು? ಹೌದು. ಇಂಥ ಸುಮಾರು ನಾವು ಏನಿಲ್ಲ ಅಂದ್ರೂ ಒಂದು 15ರಿಂದ 16 ಸಲ ಹಾಕ್ತೀವಿ ನಾವು. ಈ ಥರ ನಾವು ಸ್ಟಾಕ್ ಮಾಡ್ಕೊಂತೀವಿ. ಹೌದು, ಸ್ಟಾಕ್ ಮಾಡ್ಕೊಂತೀವಿ ಸರ್. ಒಂದು 2-3 ಸಾವಿರ ಮಿರ್ಚಿ ಇರ್ಬೋದು ಸರ್? ಯಾವುದು ಜಾಸ್ತಿ ಇದೆ ಸರ್. ಇದು 4ರಿಂದ 5 ಸಾವಿರ ಇದೆ ಸರ್ ಮಿರ್ಚಿ. ಮಿರ್ಚಿ? ಹೌದು. ಟೋಟಲ್ 10,000 ಸ್ಟಾಕ್ ಇದೆ.